ಅಗ್ರಿ. ಬಟ್ ಯಾಕೆ ಕರ್ಗಿರೋರೇ ಜಾಸ್ತಿ ಬ್ಯೂಟಿಯಾಗಿ ಕಾಣಿಸ್ತಾರೆ ಕೆಲವು ಸರಿ, ಕೆಲವರು ಬೆಳ್ಳಿಗೆ ಬಿಳಿ ಜಿರ್ಲೆ ತರ ಕಾಣಿಸ್ತಾರೆ, ಗೊತ್ತಿಲ್ಲ. ಅದಕ್ಕೆ ಬ್ಯೂಟಿ ಲೈಸ್ ಇನ್ ದಿ ಓಲ್ಡರ್ ಸೈಜ್ ಅಂತ ಬೆಳಗ್ಗೆ ನಾನು ಕೀಳರಿಮೆ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೆ. ಅದರಲ್ಲಿ ಒಂದು ವಿಷಯ ಬರೆದಿದ್ದೇನೆ. ನನಗೆ ಹಿಂದೆ ಇರೋರು ಹೇಳಿದ್ರು, ಫಾರಿನರ್ಸು ತುಂಬ ಬೆಳ್ಳಗಿದ್ದೀವಿ ಅಂದ್ಬಿಟ್ಟು ಇನ್ಫೀರಿಯಾರಿಟಿ, ಕೀಳರಿಮೆ ಅಂತ ಅವ್ರಿಗೆ. ನಮ್ಗೆ ಏನು ಕರಗಿದ್ದೀವಲ್ಲ ಅವ್ರಿಗೆ ತುಂಬ ಬೆಳ್ಳಗಾಗ್ಬಿಟ್ಟಿದ್ದೀನಿ, ಬಿಳಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಬೀಚ್ ಹತ್ರ ಹೋಗಿ ಸ್ವಲ್ಪ ಕರ್ರಗಾಗೋಣ ಅಂತ, ಅರ್ಥ ಮಾಡ್ಕೊಳ್ಳಿ, ಕರ್ರಗಾಗೋಣ ಅಂತ ಇನ್ನು ಸೂರ್ಯಂಗೆ ಬಿದ್ದು ಒಂಚೂರು ಟ್ಯಾನಿಂಗ್ ಆಗಲಿ ಅಂತ ಮಾಡ್ತಾರೆ. ಅಂದ್ರೆ ಅವ್ರಿಗದು ಕೀಳರಿಮೆ. ಆದ್ರೆ ನಮ್ಮಲ್ಲಿ ಏನಾಗಿದೆ, ಇಲ್ಲಿ ತಪ್ಪಿರೋದು ಈಗ, ಯಾಕೆ ನಾನು ನೋಡೋ ಆಂಗಲ್ ಹಿಂಗಿದೆ ಅಲ್ಲ. ಓಕೆ, ನಾನು ಹಿಂದೆ ಒಂದು ಮಣಿಪುರಕ್ಕೆ ಕ್ಯಾಂಪ್ ಹೋಗಿದ್ದೆ, ಮಣಿಪುರದಲ್ಲಿ ಇಂಫಾಲ್. ನನಗೊಂದು ಡೌಟ್ ಇತ್ತು, ಈ ನಾರ್ತ್ ಈಸ್ಟರ್ನ್ ಮುಖ ಎಲ್ಲ ಮೂತಿ ಎಲ್ಲ ಒಂದೇ ತರ ಇರುತ್ತೆ ಅಂತ. ಹೌದಾ, ಒಂದೇ ತರ ಇರುತ್ತೆ ಅಂತ. ಓಕೆ, ನಾನು ಅವನಿಗೆ ಗ್ರೂಪ್ ಡಿಸ್ಕಷನ್ ಅಲ್ಲೇ ಈಗ ಒಂದು 25-30 ವರ್ಷದ ಹಿಂದಿನ ಮಾತು ಕೇಳಿದೆ ಓಪನ್ ಆಗಿ ಎಲ್ಲರೂ ಇದ್ದಾಗ, ನಿಮ್ಮ ಮುಖ ಎಲ್ಲ ಒಂದೇ ತರ ಇರುತ್ತಲ್ಲ, ನಿಮ್ಮ ಮೂತಿ ಎಲ್ಲ ಒಂದೇ ತರ ಇರುತ್ತಲ್ಲ. ತಕ್ಷಣ ಒಂದಿಬ್ರು ನೋಡಿ ಏನ್ ಹೇಳಿದ್ರು ಗೊತ್ತಾ, ಯು ಸೌತ್ ಇಂಡಿಯನ್ಸ್ ಲುಕ್ ಲೈಕ್, ಹೌ ಯು ವಿಲ್ ಮೇಕ್ ಡಿಫರೆನ್ಸ್? ನಾವು ಹಂಗೆ ಕಾಣಿಸ್ತೀವಂತೆ ಅವ್ರಿಗೆ, ನಾವೆಲ್ಲ ಒಂದೇ ತರ ಕಾಣಿಸ್ತೀವಂತೆ. ಈ ಸೌತ್, ನನಗೆ ಗೊತ್ತಿರಲಿಲ್ಲ ಆಟಿಟ್ಯೂಡ್ ಸಬ್ಜೆಕ್ಟ್ ಲಿಂಕ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ನಮ್ಗೀಗ ಏನ್ ಅನ್ನಿಸ್ತಾ ಇದೆ, ಅವರೆಲ್ಲ ಒಂದೇ ತರ ಕಾಣಿಸ್ತಾರೆ ಅಂತ. ಅವ್ರಿಗೆ ಹೆಂಗ್ ಅನ್ನಿಸ್ತಾ ಇದೆ ಅಂತಂದ್ರೆ ನಾವೆಲ್ಲ ಒಂದೇ ತರ ಕಾಣಿಸ್ತಾರೆ. ನಾವು ಅದರ್ ಸೈಡ್ ಆಫ್ ದಿ ಆಂಗಲ್ ನೋಡಿರಲ್ವಲ್ಲ, ನಮಗೆ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆ ನಿಮ್ಗೆ? ಆವಾಗ ಈಗ ಕರ್ಗಿರಲ್ಲ ಖುಷಿ, ಕರೆಕ್ಟಾ? ಅವ್ರು ಬೀಚ್ ಹೋಗಿ ಕರ್ಗೆ ಯಾಕೆ ಮಾಡ್ತಾರೆ? ನ್ಯಾಚುರಲ್ ಆಗಿ ಕರ್ಗಿದೆ. ಭದ್ರಾವತಿ ಐರನ್ ಅಂತ ಅನಿಸ್ತಾರೆ ಕರ್ಗೆ, ಕಬ್ಬಣಕ್ಕಿದು ಅಂತ. ಇಟ್ಸ್ ನಾಟ್ ನೆಸೆಸರಿ. ಸೀರಿಯಸ್ ಆಗಿ ಹೇಳೋದು, ವಿ ಶುಡ್ ಅಕ್ಸೆಪ್ಟ್ ದ ಪರ್ಸನ್ ಆಸ್ ದ ಆರ್ಟ್. ನನ್ನ ಅನನ್ಯತೆ ರೀತಿ ಕೃತಿಯಲ್ಲಿ ಸ್ಪಷ್ಟವಾಗಿ ಅವರವರ ಅನನ್ಯತೆಯನ್ನ ಅರಿಯಿರಿ. ಅಕ್ಸೆಪ್ಟ್ ಆಸ್ ಇಟ್ ಈಸ್. ನೀವು ಹೆಂಗಿದ್ದೀರಲ್ಲ ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲೀರಿ. ಆವಾಗ ನೋಡ್ರಿ, ವಾವ್, ಬೆಳಿಗ್ಗೆ ಏನೋ ಹೇಳಿದ್ನಲ್ಲ, ನಿಮ್ಮ ಹೆಂಡತಿ ಇವತ್ತು ಲಕ ಹೊಡಿತಾರೆ, ಅವ್ರ ಗಂಡ ಇನ್ನೊಂಚೂರು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ನೀವು ನೋಡೋ ದೃಷ್ಟಿ ಒಂಚೂರು ಚೇಂಜ್ ಮಾಡ್ಕೊಳ್ರೆ, ವಾವ್, ಅದೇ ಅಪ್ಪ ಅಮ್ಮ ನಾವು ಮಾತಾಡಿಸ್ತಾರಲ್ಲ ಸರಿಯಾಗಿ, ಒಂದ್ 2 ನಿಮಿಷ ಎಕ್ಸ್ಟ್ರಾ ಮಾತಾಡಿಸಿ, ಒಂಚೂರು ಎಕ್ಸ್ಟ್ರಾ. ಮನೇಲೇ ಇರ್ತಾರೆ, ಮೂಲೆಯಲ್ಲಿ ಇರ್ತಾರೆ, ಹೆಂಗಿದ್ರು ಮನೇಲೇ ಇರ್ತಾರೆ ಅಂತ ಅವ್ರು ನಾವು ನಿಗಾ ಕೊಡಲ್ಲ. ಒಂದ್ 2 ನಿಮಿಷ ವಾಟ್ ದ ಎಕ್ಸ್ಪೆಕ್ಟ್. ಎಲ್ಡರ್ಸ್ಗೆ ನಿಮ್ಮ ಸಮಯ ಒಂಚೂರು ಮಾತು, ಸಮಯ, ಒಂದು ಸ್ವಲ್ಪ ಮಾತು. ದಟ್ಸ್ ಆಲ್ ದೇ ವಾಂಟ್. ನಿಮಗೆ ಇದು ತುಂಬಾ ದೊಡ್ಡವರು, ವಯಸ್ಸಾದವರು, ತುಂಬಾ ದೊಡ್ಡ ವ್ಯಕ್ತಿಗಳನ್ನ ಹೇಳಿರೋ ಮಾತು ಕೇಳಿದ್ದೀನಿ. ಇತ್ತೀಚೆಗೊಬ್ರು 85-87 ಲಂಡನ್ನಲ್ಲಿ ಇದ್ದವರು, ಅಲ್ಲೇ ಇರೋರು, ಬೆಂಗಳೂರಿಗೆ ಒಂದು 2 ತಿಂಗಳು ವಾಸ ಮಾಡಕ್ಕೆ ಅಲ್ಲೊಂದು ಮನೆ ಮಾಡ್ಕೊಂಡು ಬರ್ತಾರೆ. ಹೊರಗೆ ಜಯಪ್ರಕಾಶ್, ನೀವು ಇಷ್ಟೊತ್ತು ಮಾತಾಡಿದ್ರಲ್ಲ, ನಮಗೆ ತುಂಬ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಯುವರ್ ಟೈಮ್. ನಮ್ಗೆ ಇನ್ನೇನಪ್ಪ ವಯಸ್ಸಾದವ್ರಿಗೆ ನಿಮ್ಮಂಥವ್ರು ಮಾತಾಡಿದ್ರೆ ಅದೇ ಒಂದು ದೊಡ್ಡ ಖುಷಿ ಇತ್ತು. ಸೊ ಹಾಗಾಗಿ ಬೆಂಗಳೂರಿಗೆ ಬಂದಾಗ ನಾನು 2-3 ಅವರ್ಸ್ ಕೊಟ್ಟೆ ಅವ್ರಿಗೆ. ಡಾಕ್ಟರ್ R.S. ಸೂರ್ಯನಾರಾಯಣ ಶೆಟ್ಟಿ ಅಂತ ಒಂದು 3 ವಿಡಿಯೋ ಮಾಡಿದೆ. ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸಿ, ಹೇಗೆ ಸಮಾಚಾರ, ಇಂಗ್ಲೆಂಡ್ ಹೆಂಗೆ, ಅಲ್ಲಿ ಡಾಕ್ಟರ್ ಆಗಿ ಎಲಿಜಿಬಲ್ ರಾಣಿ ಅವಾರ್ಡ್ ಕೊಟ್ಟರು. ಜೊತೆಗೆ ಇವ್ರ ಸರ್ವಿಸ್ ನೋಡಿ ಡಾಕ್ಟರ್ ಆಗಿದ್ದವರು ಒಂದು ಹಾಸ್ಪಿಟಲಲ್ಲಿ ವಾರಕ್ಕೊಂದಿನ ಗುರುವಾರ ಜಡ್ಜ್ ಕೋರ್ಟ್ಗೆ ಜಡ್ಜ್ವಿ ಅವರು ಓದಿರೋ ಡಾಕ್ಟರ್. ಬಟ್ ಇಂಗ್ಲೆಂಡ್ ಅಲ್ಲಿ ಗವರ್ನಮೆಂಟ್ ವಾಂಟ್ಸ್ ಹಿಮ್ ಟು ಬಿಕಮ್ ಎ ಜಡ್ಜ್ ಫಾರ್ 1 ಡೇ ಎವ್ರಿ ಥರ್ಸ್ಡೇ. ಡಾಕ್ಟರ್ ಆಗಿರ್ಬೇಕಾದ್ರೆ ನಾನು ಓಪನ್ ಹಾಸ್ಪಿಟಲ್ ಆಗಿರ್ತೀನಿ,
ಆದ್ರೆ ಅದೇ ವ್ಯಕ್ತಿ ಜಯಪ್ರಕಾಶ್ನಲ್ಲಿ ಲಾನಲ್ಲಿ ಜಡ್ಜ್ ಆಗಿ ಕೂತ್ಕೊಂಡಾಗ ಅಲ್ಲಿ ನಾನು ಸ್ವಲ್ಪ ಹಾರ್ಡ್ ಅಂತ. ಅದೇ ವ್ಯಕ್ತಿ, ದಟ್ಸ್ ದಿ ಡಿಫರೆನ್ಸ್, ನಾನು ನನ್ನ ನೋಟಿಸ್ ಮಾಡ್ಕೊಂಡೆ. ನಾನು ಅದಕ್ಕೆ ದೊಡ್ಡ ದೊಡ್ಡ ಅನುಭವಗಳನ್ನ ನೋಡಿದಾಗ, ಗಮನಿಸಿದಾಗ ನಮ್ಮ ಅನುಭವ ಜಾಸ್ತಿ ಆಗ್ತದೆ. ಹಾಗಾಗಿ ಸೋಷಿಯಲ್ ಮೀಡಿಯಾನಲ್ಲಿರುವ ನಮ್ಮ ವಿಡಿಯೋಗಳನ್ನಾಗಲಿ ನೋಡ್ತಾ ಇದ್ರೆ ಬೇರೆ ಬೇರೆಯವರ ವಿಚಾರಧಾರೆಗಳನ್ನ, ಅದೇ ವಿಚಾರದ ಬಗ್ಗೆ ಬೇರೆಯವರು ಏನು ಹೇಳಿದ್ದಾರೆ ಇವನ್ನೆಲ್ಲ ಗಮನಿಸಿದಾಗ ನಮ್ಮ ಒಂದು ಅನುಭವ ಜಾಸ್ತಿ ಆಗ್ತದೆ. ಆ ಅನುಭವ ನನಗೆ ಅನುಕ್ಷಣ ಅನುಭವಿಸಿದ ಒಂದು ಪುಸ್ತಕ ಬರೆದೇನಂದ್ರೆ ಸೆಲೆಬ್ರೇಟ್ ಎವರಿ ಮೂಮೆಂಟ್, ಸೊ ಎಂಜಾಯ್ ಅಂಡ್ ಎಕ್ಸ್ಪೀರಿಯನ್ಸ್ ಈಚ್ ಅಂಡ್ ಎವರಿ ಮೂಮೆಂಟ್ಸ್ ಇನ್ ಯುವರ್ ಲೈಫ್. ಎಲ್ಲ ಯಾವ ಟೈಮ್ ಎಷ್ಟೆಷ್ಟು ಖುಷಿಯಾಗಿರುತ್ತೆ. ಈಗ ನೋಡಿ, ಊಟ ಬಂತು ಅಂತಾನೆ ಖುಷಿ, ಎಂಜಾಯ್. ಇಷ್ಟೊಂದು ಸ್ವಲ್ಪ ಚೆನ್ನಾಗಿ ಬಂತು, ಬಂತಲ್ಲ, ದಟ್ ಈಸ್ ಆಟಿಟ್ಯೂಡ್. ಅರ್ಥ ಆಯ್ತಾ? ಬಂತಲ್ಲ, ಆಯ್ತು ಅಂತ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತಪ್ಪ. ಮನೆಯಲ್ಲೆಲ್ಲ ಒಂದೊಂದ್ಸರಿ ಲೇಟ್ ಆಗಲ್ವಾ, ಹಂಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಇಲ್ಲ ನೋಡಿ ಊಟದ ವ್ಯವಸ್ಥೆ ಇದು ಮಾಡ್ಬೇಕಾಗಿತ್ತು, ಹಂಗೆ ಹಿಂಗೆ ಅಂದ್ರೆ ಬಿ ಪಿ ಜಾಸ್ತಿ ಅಲ್ವಾ? ಓಕೆ, ಬನ್ನಿ ಊಟ ಮಾಡೋಣ, ಆಮೇಲೆ ಬರೋಣ, ಒಂದು ಅರ್ಧ ಗಂಟೆ ಸಾಕು. ಏನೋ ಒಂದು ಅನೌನ್ಸ್ಮೆಂಟ್ ಇದೆ.